ಅಲ್ಲೂ ರಘು ಅವ್ರ ಮಗಳು ಕೂಡ ನಮ್ಮ ಭುವಿ ನಿಧಿ ಸ್ಕೂಲ. ಏನಾಯಿತು ಅಂತ ಮುಂದೆ ಹೇಳ್ತೀನಿ. ನಾನು ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಡೇ 275 ಹಾರ್ಟ್ಸ್ದು. ಬೆಳಗ್ಗೆ ಎದ್ದು ಎಲ್ಲ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಪಲಾವ್ ಮಾಡಿದ್ದೆ. ಮಂಡೇ ಆಗಿದ್ದ ಕಾರಣ ಪೂಜೆ ಮಾಡಬೇಕಾಗಿತ್ತು. ಫ್ಯಾಕ್ಟ್ರಿಲೂ ಪೂಜೆ ಮಾಡಬೇಕು, ಮನೇಲೂ ಪೂಜೆ ಮಾಡಬೇಕು. ಇವರಿಬ್ಬರಿಗೆ 8:20ಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋಗುತ್ತೆ. ಬೇಗ ಸ್ನಾನ ಎಲ್ಲ ಮಾಡಿಸಿ ಊಟ ಎಲ್ಲ ಮಾಡಿಸಿ ಸ್ವಲ್ಪ ಮನೇಲೂ ತಿನ್ಸಿ ಕಳಿಸಿರ್ತೀನಿ. ಅವ್ರಿಗೆ ಸುಸ್ತಾಗಬಾರ್ದಲ್ಲ, ಅದಕ್ಕೆ. ಫಸ್ಟ್ ಡೇ ಅಲ್ವಾ, ಟೆಂಪಲಿಗೆ ಕರ್ಕೊಂಡೋಗಿದ್ದೆ. ಅವ್ರ ಸ್ಕೂಲ್ ಪಕ್ಕನೇ ಇದೆ. ಅದಾದಮೇಲೆ ಸ್ಕೂಲಿಗೆ ಕರ್ಕೊಂಡೋದೆ. ಫಸ್ಟ್ ಡೇ ವೆಲ್ಕಮ್ ಆಲ್ಮೋಸ್ಟ್ ಥ್ರಿಲ್ಲಿಂಗ್ ಆಗಿರುತ್ತೆ. ಏನೇನೋ ಡೆಕೋರೇಟಿವ್ ಐಟಮ್ಸ್ ತಂದುಬಿಟ್ಟು ಎಲ್ಲ ಡೆಕೋರ್ ಮಾಡಿಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ನಮ್ಮ ನಿಧಿದು ಫಸ್ಟ್ ಡೇ ಅಂದರೆ ನಮ್ಮ ಭುವಿಗೆ 2 years ಆಗಿದೆ. ನಮ್ಮ ನಿಧಿದು ಫಸ್ಟ್ ಡೇ ಅಲ್ವಾ, ಎಕ್ಸೈಟ್ಮೆಂಟ್ ಜಾಸ್ತಿನೇ. ಇನ್ನು ನವ್ಯ ಅವ್ರು ಅವ್ರ ಆಫೀಸ್ಗೆ ಹೊರಟ್ರು. ಅವ್ರನ್ನೆಲ್ಲ ಕಳಿಸಿ ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ತಿಂಡಿ ಕುತ್ಕೊಳ್ಳೋ ಅಷ್ಟರಲ್ಲಿ 10:30. ನಾನು ತಿಂಡಿ ಎಲ್ಲ ಮುಗಿಸಿ ಚಿಕ್ಕವಳನ್ನ ಕರ್ಕೊಂಬರ್ಬೇಕಾಗಿತ್ತು 11 o'clockಗೆ. ನೋಡಿದ್ರೆ ಮಳೆ ಬರ್ತಾಯಿತ್ತು. ಛತ್ರಿ ತೊಗೊಂಡು ಹೊರಟೆ. ಸ್ಕೂಲ್ ಹತ್ರ ಹೋದಾಗ ಅಲ್ಲೂ ರಘು ಅವರು ಅವ್ರ ಮಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಯುಕ್ತಾನೂ ಕೂಡ ಭುವಿ ನಿಧಿ ಅವ್ರ ಸ್ಕೂಲ್ಗೆ ಹಾಕಿದ್ದಾರೆ. ಆ್ಯಸ್ ಯೂಶ್ವಲ್ ಫಸ್ಟ್ ಡೇ ಬೋರ್ ಆಗಬಾರ್ದು ಅಂತ ಒಂದಷ್ಟು ಎಂಟರ್ಟೈನ್ಮೆಂಟ್ ಮಾಡಿರ್ಸಿರ್ತಾರೆ ಒಳಗಡೆನೇ. ಇನ್ನು ಹೊರಗಡೆ ಕೂಡ ಅಂದರೆ ಆಚೆ ಹೋಗ್ಬೇಕಾದ್ರೂ ಕೂಡ ಒಂದು ಚಾಕ್ಲೇಟ್ ಕೊಟ್ಟು ಡಾಲ್ಸ್ ಎಲ್ಲ ಕರೆಸಿದ್ರು. ವಾಕಿಂಗ್ ಡಾಲ್ಸ್ ಬರುತ್ತಲ್ಲ, ಅವ್ರನ್ನೆಲ್ಲ ಕರೆಸಿದ್ರು. ಮ್ಯಾಮ್ಗೆ ನಿಧಿ ಪರಿಚಯ, ಯಾಕೆಂದರೆ ಭುವಿಯಿಂದ ನಿಧಿ ಪರಿಚಯ ಇದ್ದರು. ಹಂಗಾಗಿ ಮ್ಯಾಮು ನನ್ನ ಐಡೆಂಟಿಫೈ ಮಾಡಿ ಫಸ್ಟ್ ನಿಧಿನ ಕರ್ಕೊಬಂದು ನನ್ನ ಹತ್ರ ಬಿಟ್ಟರು. ಅಶ್ವಿನಿ ಮ್ಯಾಮ್ ಕ್ಲಾಸ್ ಅಲ್ಲಿ ಒಂದಷ್ಟು ಫೋಟೋ ಸೆಷನ್ಸ್. ಅಂದರೆ ಫಸ್ಟ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಫೋಟೋಸ್ ತಕ್ಕೋತಾರತ್ತ. ನಾವು ಹಂಗೆ ಫೋಟೋಸ್ ತಕ್ಕೊಂಡ್ವಿ. ಅಲ್ಲಿಂದ ಸೀದಾ ಮನೆಗೆ ಕರ್ಕೊಂಬಂದೆ. ಮನೇಲಿ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಿದ್ದಾರೆ ಮೇಡಮ್. ಸ್ಟೋರಿ ಹೇಳ್ಕೊಟ್ರು, ಆಟ ಆಡಿದೆ ಬಲೂನಲ್ಲಿ, ಆಮೇಲೆ ಮತ್ತೆ ಆಟ ಆಡಿದೆ. ಅದಾದಮೇಲೆ ಇನ್ನೊಬ್ರು ಗೆಸ್ಟ್ ಬಂದರು ನೋಡಿ, ಇವರೇ. ಇವ್ರಿಗೂ 1 o'clockಗೆ ಬಿಡ್ತಾರೆ. ಅವ್ರಿಗೂ ಫಸ್ಟ್ ಡೇ ಅಲ್ವಾ, ಅವ್ರಿಗೂ ಏನೇನೋ ಗಿಫ್ಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಅದಾದಮೇಲೆ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿದೆ. ಇವತ್ತಿನ ನನ್ನ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು 75 ಹಾರ್ಟ್ನ ಸೆಕೆಂಡ್ ಡೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.